ನೋಡಿ, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಏನಾದರೂ ತೊಂದರೆ ಆದಾಗ ತಕ್ಷಣ ಇಲ್ಲೇ ಯಾರಿಗೋ ಒಬ್ಬರಿಗೆ ಆಯಿತು ಅಂತ ತಿಳ್ಕೊಳ್ಳಿ, ಬಿ ಪಿ ಹೈ ಆಗಿದೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಯಾವುದಾದ್ರೂ ಒಂದು ಕ್ಲಿನಿಕ್ಗೆ ಹೋಗ್ತೀವಿ, ಹತ್ರ ಇರೋ ಕ್ಲಿನಿಕ್ ಹೋಗ್ತೀವಿ. ಆ ಕ್ಲಿನಿಕ್ಕಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕ್ಯಾತ್ ಲ್ಯಾಬ್, ಕಾರ್ಡಿಯಾಕ್ ಸ್ಪೆಷಲಿಸ್ಟು ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಿರೋ ಡಾಕ್ಟರ್ ಸಿಗೋದೇ ಇಲ್ಲ. ನಾವು ಒಂದು ಕ್ಲಿನಿಕ್ಕಿಂದ ಇನ್ನೊಂದು ಕ್ಲಿನಿಕ್ ಕನಿಷ್ಠ 3 ಇಂದ 4 ಕ್ಲಿನಿಕ್ನ ಪೇಷಂಟ್ನ ಕರ್ಕೊಂಡು ಹೋಗ್ತಾನೆ ಇರ್ತೀವಿ. ಅವ್ರು ಇಲ್ಲಾಗಲ್ಲ ಅಲ್ಲಾಗಲ್ಲ ಅಂತಾರೆ. ಅದಕ್ಕೆ ಗೋಲ್ಡನ್ ಅವರ್ ಅಂತಾರೆ. ಯಾವುದೋ ಒಬ್ಬ ವ್ಯಕ್ತಿಗೆ ತಕ್ಷಣ ಏನಾದರೂ ಆದಾಗ ತಕ್ಷಣ 30 ಮಿನಿಟ್ಸಲ್ಲಿ, ಅದಕ್ಕೆ ಗೋಲ್ಡನ್ ಅವರ್ ಅಂತಾರೆ. ಆ ಸಮಯದಲ್ಲಿ ಮಾತ್ರ ಆ ವ್ಯಕ್ತಿನ ಪ್ರಾಣ ಉಳಿಸೋಕ್ಕೆ ಸಾಧ್ಯ. ಈ ಗೋಲ್ಡನ್ ಅವರ್ ಅನ್ನೋಂಥದ್ದು ಇಲ್ಲಿ ಏನಾಗುತ್ತೆ ಅಂದರೆ, ಈ ಟ್ರಾಫಿಕ್ಕಲ್ಲಿ ಅಥವಾ ಡಾಕ್ಟ್ರಿಂದ ಡಾಕ್ಟ್ರಿಗೆ ನಮ್ಮಲ್ಲಾಗಲ್ಲ. ಈ 3 ಕ್ಲಿನಿಕ್ ಹೋಗೋದ್ರೆ ಕನಿಷ್ಠ ಅಂದ್ರೆ 45 ನಿಮಿಷ ಹೊರಟೋಗುತ್ತೆ. ಗೋಲ್ಡನ್ ಅವರ್ ಹೋಗ್ದು ಮತ್ತೆ ಒಂದು 10-15 ನಿಮಿಷ ಆಗಿರುತ್ತೆ. ಅಷ್ಟೊತ್ತಿಗೆ ಮನುಷ್ಯ ಸತ್ತೇ ಹೋಗ್ಬಿಡ್ತಾನೆ. ಆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ಮಾಡಿದಾಗ ತಕ್ಷಣ ವ್ಯಕ್ತಿನ ಬದುಕಿಸ್ಬೋದು. ಭಾಳ ಸರಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ 20 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಭಾಳ ಜನ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೋ ಅಥವಾ ಫಸ್ಟ್ ಏಡ್ ಮಾಡೋದಕ್ಕೋ ಅಥವಾ ಕಾರ್ಡಿಯಾಕ್ CPR ಕಾರ್ಡಿಯೋ ಪಲ್ಮರಿ ರಿಸಸ್ಟೇಷನ್ ಅಂತಾರೆ, ನಾವು ಮಾಡೋವಂಥದ್ದು ಇರುತ್ತೆ. ಫಸ್ಟ್ ಏಡ್ ಮಾಡೋವಂಥದ್ದು ಈ ಥರ ಮಾಡುವಾಗ ನಮಗೆ ಭಾಳಷ್ಟು ಜನರ ಪ್ರಾಣ ಉಳಿಸೋದಕ್ಕೆ ನಮ್ಮ ಹತ್ರ ದೇವರು ಆ ಶಕ್ತಿ ಕೊಟ್ಟಿರ್ತಾನೆ, ಆ ಸ್ಕಿಲ್ ಇರುತ್ತೆ. ಈ ರೋಗಿಗಳು ಒತ್ತಾಯದಿಂದ ನಿಮ್ಗಾಗುತ್ತೋ ಆಗಲ್ವೋ, ನೀವು ಹೈಯರ್ ಟ್ರೀಟ್ಮೆಂಟ್ ಏನಾದರೂ ಕೊಡೋಕ್ಕಾಗುತ್ತೆ, ಚಿಕ್ಕ ಕ್ಲಿನಿಕ್ ಇದೆ ಅಂತ ಏನು ಮಾಡ್ತಾರೆ ಡಾಕ್ಟರ್ಸು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಮತ್ತು ಭಾಳ ಜನ, ನಾನು ಡಾಕ್ಟರ್ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ಭಾಳ ಜನ ಡಾಕ್ಟರ್ ಹೇಳೋದು ತಕ್ಷಣಕ್ಕೆ ಅವರು ಟ್ರೀಟ್ಮೆಂಟ್ ಕೊಡಲ್ಲ, ಹೆದರು ಬಿಡ್ತಾರೆ. ಅಕಸ್ಮಾತು ಪ್ರಾಣ ಉಳಿಸಿದ್ರೆ ಡಾಕ್ಟ್ರು ದೇವರು, ಪ್ರಾಣ ಹೋದಾಗ ಪ್ರಾಣ ಡಾಕ್ಟರ್ ತೆಗ್ದಿರಲ್ಲ, ಅವ್ರಿಗೆ ಹೈ BP ಆಗಿರುತ್ತೆ, ಅವ್ರಿಗೆ ಕಂಟ್ರೋಲ್ ಆಗಿರಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಡಾಕ್ಟರ್ ತೊಂದರೆ ಇರಲ್ಲ. ತಪ್ಪಾದರೆ ಡಾಕ್ಟ್ರಿಗೆ ಒದೆ ಬೀಳ್ತವೆ, ಬಟ್ಟೆ ಹೊಡೆದಾಕ್ತಾರೆ. ಇದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಇದು ಆಗ್ತಿರೋದು. ಈ ಕಾರಣ ಇದೇನಾಗುತ್ತೆ, ಇದರಿಂದ ಯಾರಿಗೆ ಲಾಸ್ ಆಗ್ತಾ ಇದೆ? ಡಾಕ್ಟ್ರ್ ಏನು ಮಾಡ್ತಾರೆ, ಕ್ಲಿನಿಕ್ಗೆ ಬಂದಾಗ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮೊದಲು ನಮ್ಮ ಕ್ಲಿನಿಕಲ್ಲಿ ಸಾಯೋದಕ್ಕಿಂತ ಮೊದಲು ಬೇರೆ ಕಡೆ ಹೋಗಲಿ, ಈ ಥರ ಮನಸ್ಥಿತಿ ಬಂದ್ಬಿಡುತ್ತೆ ಡಾಕ್ಟರ್ಸ್ಗೆ. ನಾನು ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ಮತ್ತು ಜನಕ್ಕೂ ಗೊತ್ತಾಗಲಿ ಇದರಿಂದ. ಯಾಕೆಂದರೆ ಜನ ಆಕ್ರೋಶಭರಿತವಾಗಿ ಡಾಕ್ಟ್ರ್ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅವ್ರು ತೊಂದರೆ ಕೊಡುವಂಥದ್ದು ಮಾಡಿದಾಗ ಏನು ಮಾಡ್ತಾರೆ ಹೇಳಿ, ಡಾಕ್ಟ್ರು ನಮ್ಮ ಕ್ಲಿನಿಕಲ್ಲಿ ಏನಾದರೂ ಅನಾಹುತ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾರೆ, ಈ ಕಾರಣದಿಂದ ಭಯಪಟ್ಟು ಅವರು ಬೇರೆ ಟ್ರೀಟ್ಮೆಂಟ್ ಕೊಟ್ಟು ಪ್ರಾಣ ಉಳಿಸೋದಕ್ಕೆ ಅವ್ರಿಗೆ ಸಾಧ್ಯತೆ ಇರುತ್ತೆ. 99% ಉಳಿಸೋದಕ್ಕೆ ಸಾಧ್ಯ ಇರುತ್ತೆ. ಗೋಲ್ಡನ್ ಅವರ್ ಅಲ್ಲ, ತೊಗೊಂಡು ಪೇಷಂಟ್ನ 5 ನಿಮಿಷಕ್ಕೆ ತೊಗೊಂಡ್ಬಂದಾಗ 30 ಮಿನಿಟ್ಸಲ್ಲಿ ನಾವು ಗೋಲ್ಡನ್ ಅವರಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟು ಅವ್ರನ್ನ ಸರಿ ಮಾಡೋ ಚಾನ್ಸಸ್ಸು 90% ಇದ್ದೇ ಇರುತ್ತೆ. ಈ 10% ಇದೆಯಲ್ಲ, ಆ 10%ಅಲ್ಲಿ ಏನಾದರೂ ಆದಾಗ ಆ ಡಾಕ್ಟರ್ ಕತೆ ಹರೋಹರ. ಚಿಕ್ಕ ಕ್ಲಿನಿಕ್ ಆದರೆ ಮುಗ್ದೇ ಹೋಯ್ತು ಬಿಡಿ, ಚಿಕ್ಕ ಕ್ಲಿನಿಕ್ಕು ನರ್ಸಿಂಗ್ ಹೋಮ್ ಆದರೆ. ದೊಡ್ಡ ಹಾಸ್ಪಿಟಲ್ ಆದರೆ ಅವ್ರ ಬಾಡಿ ಗಾರ್ಡು, ಸೆಕ್ಯೂರಿಟಿ ಗಾರ್ಡು, ಪೊಲೀಸು ಎಲ್ಲ ಲಿಂಕ್ ಇರುತ್ತೆ. ನಾನು ಯಾಕಿದು ಮನನೊಂದು ಹೇಳ್ತಾ ಇರೋದು, ನೋವು ಪಟ್ಟು ಹೇಳ್ತಾರಂಥದ್ದು. ಈ ಡಾಕ್ಟ್ರದ್ದು ತಪ್ಪಲ್ಲ ಇಲ್ಲಿ. ಈ ಥರ ಆದಾಗ ಏನಾಗುತ್ತೆ, ಒಂದಿಷ್ಟು ಜನ ಡಾಕ್ಟರ್ಸು ಬ್ಲ್ಯಾಕ್ ಶಿಪ್ಸ್ ಇದ್ದಾರೆ. ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ನೆಸೆಸಿಟಿ ಇಲ್ಲದೆ ಇದ್ರೂ ICUಗೆ ಸೇರಿಸೋಂಥದ್ದು, ದುಡ್ಡು ಇರೋವಂಥದ್ದು, ಅನ್ನೆಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡೋವಂಥದ್ದು, ಹೆದರಿಕೆ ಮಾಡೋವಂಥದ್ದು ಅದನ್ನು ಇದ್ದಾರೆ. ಹಾಗಂತ ಎಲ್ಲ ಡಾಕ್ಟರ್ಸು ಕೆಟ್ಟವರು ಅಂತಲ್ಲ. 90% ಡಾಕ್ಟರ್ಸ್ ಒಳ್ಳೆಯವರು ಇದೆ, 10% ಬ್ಲ್ಯಾಕ್ ಶಿಪ್ಸು ಎಲ್ಲ ಫೀಲ್ಡಲ್ಲಿ ಇದ್ದಾರೆ. ಈ ಫೀಲ್ಡಲ್ಲಿ ಇಲ್ವೇ ಇಲ್ಲ ಅಂತ ನಾನು, ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ನ ಒಂದಿಷ್ಟು ಪೇಷಂಟ್ಸ್ನ ನೋಡಿದಾಗ. ಅಲ್ಲ, ನೀವು ಓಪನ್ ಆಗಾದ್ರೂ ಹೇಳ್ತಾ ಇದ್ದೀರಾ, ಕೆಲವರು ಅದನ್ನು ಒಪ್ಪೋದಕ್ಕೆ ತಯಾರಿರಲ್ಲ. ಇಲ್ಲ, ಒಪ್ಪಲೇಬೇಕಲ್ಲ. ಈಗ ಒಪ್ಪದಿದ್ರೆ ನನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡ್ಕೊಂಡಾಗುತ್ತೆ. ಸತ್ಯ ಜನಕ್ಕೆ ಹೇಳಲೇಬೇಕಲ್ಲ. ಈಗ ಜನದ್ದು ಪ್ರಾಣ ಹೋಗ್ತಾ ಇರೋದು ಡಾಕ್ಟರ್ದಲ್ಲ. ಡಾಕ್ಟರ್ ಏನೋ ಅವ್ನು ಬಿಟ್ಟು ಅವನು ಟ್ರೀಟ್ಮೆಂಟ್ನ ಕೊಡದೇನೆ ಆಯ್ತು ಮುಂದೆ ಹೋಗಿ ಅಂದ್ರೆ ಅವ್ನು ಮುಗ್ದು ಹೋಯ್ತಲ್ಲ ಕೆಲಸ. ಆದ್ರೆ ಎಷ್ಟು ಜನ ಸಾಯ್ತಾ ಇದ್ದಾರೆ. ಅವ್ರು ಸಾಯ್ತಾ ಇರೋದು ನಮ್ಮ ಅಣ್ಣ ತಮ್ಮಂದಿರೇನೆ. ಈಗ ನಮ್ಮ ಜಾಗದಲ್ಲಿ ಅದೇ ನಮ್ಮ ತಂದೆನೋ ನಮ್ಮ ತಂಗಿನೋ ನಮ್ಮ ಅಣ್ಣನೋ ಆಗಿದ್ರೆ ಏನಾಗುತ್ತೆ? ಹಾಗೆ ಅಲ್ವಾ? ಆ ಕಾರಣದಿಂದ ಜನಕ್ಕೂ ಡಾಕ್ಟ್ರು ಮತ್ತು ಪೇಷಂಟು ಒಂದು ಅವಿನಾಭಾವ ಸಂಬಂಧದಿಂದ ಒಂದು ನಂಬಿಕೆಯಿಂದ ಹೋಗ್ಬೇಕಾಗಿರೋಂಥದ್ದು. ಮತ್ತು ರೆಸ್ಪಾನ್ಸಿಬಿಲಿಟಿ. ಡಾಕ್ಟರ್ ತಪ್ಪು ಮಾಡಿದಾಗ, ನೆಗ್ಲಿಜೆನ್ಸ್ ಮಾಡಿದಾಗ ಡಾಕ್ಟ್ರ್ ಮೇಲೆ ಕೇಸ್ ಹಾಕಿ ಕೋರ್ಟಿಗೆ ಹೋಗಿ ಶಿಕ್ಷೆ ಮಾಡಿಸಿ ಎಲ್ಲ ಮಾಡಿಸಿ. ಆದರೆ ಅನಾವಶ್ಯಕವಾಗಿ ತೊಂದರೆ ಕೊಟ್ಟಾಗ ಇದು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಜನಸಾಮಾನ್ಯರು ಅಂದರೆ ನಾವು ಅಂದರೆ ಜನಸಾಮಾನ್ಯರು. ಡಾಕ್ಟ್ರು ಮತ್ತು ಜನಸಾಮಾನ್ಯರು ಬೇರೆ ಬೇರೆ ಅಲ್ವೇ ಅಲ್ಲ, ಅವಿಭಾಜ್ಯ ಅಂಗ ಅಲ್ವಾ? ಇದು ಭಾಳ ಇಂಪಾರ್ಟೆಂಟು. ಗೋಲ್ಡನ್ ಅವರ್ ಅನ್ನೋದು ಇಂಪಾರ್ಟೆಂಟು. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರಲ್ಲಿ 1,20,00,000 ಪಾಪ್ಯುಲೇಷನ್ ಇದೆ. ಒಂದೇ ಜಯದೇವ ಆಸ್ಪತ್ರೆ ಇದೆ, ಕಾರ್ಡಿಯಾಕ್ ಹಾರ್ಟ್ಗೆ ಸಂಬಂಧಪಟ್ಟಿರೋಂಥ ಒಂದು ಆಸ್ಪತ್ರೆ. ಅದು ಬಂದ್ಬಿಟ್ಟು ಎಲ್ಲಿ, ನಮ್ಮದು ಡೇರಿ ಸರ್ಕಲ್ ಹತ್ರ. ಈಗ ಯಾರಾದರೂ ದೇವನಹಳ್ಳಿಯಿಂದನೋ ಅಥವಾ ಯಲಹಂಕದಿಂದ ಬರಬೇಕಾದ್ರೆ ಕನಿಷ್ಠ 1.5 ಗಂಟೆ ಬೇಕು. ಏನೋ ಆಗಿದೆ, ತೊಂದರೆ ಆಗಿದೆ ಅಂದರೆ ತಕ್ಷಣಕ್ಕೆ ಸಿಗೋದೇ ಇಲ್ಲ. ಹಾಗಾಗಿ ನಾವು 1,20,00,000 ಪಾಪ್ಯುಲೇಷನ್ಗೆ ಒಂದೇ ಹಾರ್ಟ್ ಹಾಸ್ಪಿಟ್ಲು, ಒಂದೇ ಕ್ಯಾನ್ಸರ್ ಹಾಸ್ಪಿಟ್ಲು, ಇಡೀ ರಾಜ್ಯಕ್ಕೇ ಟಾಪೆಸ್ಟ್ ಹಾಸ್ಪಿಟ್ಲ್ ಅಂದರೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಇರೋದು ಒಂದೇ ರಾಜ್ಯಕ್ಕೆ, ಅದು ಒಂದೇ ಇರುವಂಥದ್ದು. ಈಗ 6 ಕೋಟಿ ಜನಸಂಖ್ಯೆ ಇರುವಂಥದ್ದಕ್ಕೆ 4, ಈಗ ಬೆಂಗಳೂರು ಇದೆಯಲ್ವಾ, ಬೆಂಗಳೂರು 4 ದಿಕ್ಕುಗಳಿಗೆ 4 ಜಯದೇವ ಆಗಬೇಕು, ಮತ್ತು 4 ಕಿದ್ವಾಯಿಗಳಾಗಬೇಕು, ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಸ್ನ ಈಗ ಎಮರ್ಜೆನ್ಸಿ ಆದಾಗ ಈ ತಪ್ಪಿಸ್ಬಾರ್ದಲ್ಲ. ಒಂದು ಕ್ಲಿನಿಕ್ಗೆ ಹೋದರೆ ತಕ್ಷಣ ಟ್ರೀಟ್ಮೆಂಟ್ ಸಿಗಲೇಬೇಕಲ್ಲಿ, ಮ್ಯಾಂಡೇಟ್ರಿ ಆಗಬೇಕು. ಅಕಸ್ಮಾತ್ ಅಲ್ಲಿರೋ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಿದ್ರೆ ಡಾಕ್ಟ್ರಿಗೂ
ಡಾಕ್ಟರ್ ಏನ್ ಮಾಡ್ತಾರೆ, ಈ ಭಯದಿಂದ ಮಾಡ್ತಾರಂಥದ್ದು, ಇದು ನೋವಿನಿಂದ ಹೇಳ್ತಾರಂಥದ್ದು. ಬಹಳ ಜನ ಡಾಕ್ಟರ್ಸ್ಗೆ ಅಯ್ಯೋ ನಾನು ಉಳಿಸೋದಿತ್ತು ಸಾಧ್ಯ ಇತ್ತಲ್ಲ, ನಾನು ಕಳಿಸ್ಬಿಟ್ನಲ್ಲ, ಒಂದು ಕನಿಕರ ಇದ್ದೇ ಇರುತ್ತೆ. ತುಂಬಾ ಜನಕ್ಕಿದೆ. ನನ್ನ ಮುಂದೆ ಹೇಳಿರೋಂಥದ್ದು ನಾನು ಟ್ರೈ ಮಾಡಕ್ ಸಾಧ್ಯ ಐತೆ ಡಾಕ್ಟ್ರೆ, ಅವರು ಫೋರ್ಸಿಂದ ಬಂದ್ರು, ನಿಮ್ಮ ಕಡೆ ಆಗುತ್ತಾ ಇಲ್ವಾ ಡಾಕ್ಟ್ರೆ ಹೇಳಿ, ನಾವು ಹೈಯರ್ ಟ್ರೀಟ್ಮೆಂಟ್ಗೆ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಂತ ಹಿಂಗೆ ಹೇಳಿದಾಗ ಡಾಕ್ಟರ್ ಕೈ ಚೆಲ್ಬಿಡ್ತಾನೆ. ಈ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಅವ್ರ ಹತ್ರ ದುಡ್ಡಿದೆ, ಎಲ್ಲ ಇದೆ, ಅದು ಅರ್ಥ ಆಯ್ತು ನನಗೆ. ಫಸ್ಟ್ ಏಡ್ ಮಾಡೋದಕ್ಕಾದ್ರೂ ಬಿಡ್ಬೇಕಲ್ಲ ಅವ್ರಿಗೆ. ಪ್ರೈಮರಿ ಕೇರು CPR ಅಂತಾರೆ, ಕಾರ್ಡಿಯೋ ಪಲ್ಮರಿ ಅಸೋಸಿಯೇಷನ್, ಅವ್ರಿಗೆ ಆ ಟ್ರೀಟ್ಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಗೋಲ್ಡನ್ ಅವರ್ ಅದನ್ನ. ಇವರು ಮುಂದೆ ಹೋಗಿ 1 ಕೋಟಿ 2 ಕೋಟಿ ಬೇರೆ ಹಾಸ್ಪಿಟ್ಲು, ಯಾವುದೋ ಕಾರ್ಪೊರೇಟ್ ಹಾಸ್ಪಿಟಲ್ ಹೋದ್ರೂ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಟೈಮ್ ತುಂಬಾ ಇಂಪಾರ್ಟೆಂಟ್ ಆ ಟೈಮ್. ಅದಕ್ಕೆ ಗೋಲ್ಡನ್ ಅವರ್ ಅನ್ನೋಂಥದ್ದು 30 ನಿಮಿಷ, ಅದು ತುಂಬಾ ಪ್ರೈಮ್ ಟೈಮ್. ನೀವು ಮುಂದೆ ಹೋಗಿ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗೆ 1.5 ಕೋಟಿ 2 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಉಳಿಸೋ ಸಾಧ್ಯತೆ ತುಂಬಾ ಕಡಿಮೆ. ಯಾಕಂದ್ರೆ ಅದು ಇಂಪಾರ್ಟೆಂಟು. ಹಾಗಾಗಿ ಈ ಗೋಲ್ಡನ್ ಅವರ್ ಬಗ್ಗೆ ಜನಕ್ಕೂ ಗೊತ್ತಾಗಬೇಕು, ಜನನೂ ಕನ್ಸರ್ನ್ ಇರಬೇಕು, ಡಾಕ್ಟರ್ ಮೇಲೆ ಬಿಟ್ಬಿಡ್ಬೇಕು, ವಿಶ್ವಾಸನ ಇಡಬೇಕಾಗಿರೋಂಥದ್ದು. ಡಾಕ್ಟ್ರಿಗೆ ಯಾವ್ದಾದ್ರು ಡಾಕ್ಟ್ರಿಗೆ ಸಾಯಿಸ್ಬೇಕಂತಿರುತ್ತಾ ಪೇಷಂಟ್ಸ್ನ? ಇಲ್ವೇ ಇಲ್ಲಲ್ಲ. ಅವನು ಪ್ರಾಣ ಉಳಿಸಿ ಜನಕ್ಕೆ ಒಳ್ಳೇದು ಮಾಡೋದಕ್ಕೆ ಕುತ್ಕೊಂಡಿರೋಂಥದ್ದು ಡಾಕ್ಟ್ರು. ಈ ಕಾರಣದಿಂದ ನಾನು ಹೇಳ್ತಾರೆ. ಜೊತೆಗೆ ಸರ್, ನಾನು ಇನ್ನೊಂದು ವರದಿ ನೋಡ್ತಾ ಇದ್ದೆ, ಅಲ್ಲಿ ಇಡೀ ದೇಶದಲ್ಲಿ 100% ಯಾರು ಈ ಬ್ಲಡ್ ಪ್ರೆಷರ್ ಪೇಷಂಟ್ಸ್ಗಳಿದ್ದಾರೆ, ಅವ್ರಲ್ಲಿ 34 ಜನರಿಗೆ ಮಾತ್ರ ಹೌದು ನನಗೆ BP ಇದೆ ಅನ್ನುವಂಥದ್ದು ಗೊತ್ತಿದೆ. ಮಿಕ್ಕಿರೋರು ಯಾರಿಗೂ ಕೂಡ ಅದ್ರ ಬಗ್ಗೆ ಅರಿವೇ ಇಲ್ಲ ಅನ್ನೋದು. ಅಂದರೆ ನನಗೆ ಬ್ಲಡ್ ಪ್ರೆಷರ್ ಇದೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಇದ್ರ ಸಿಂಪ್ಟಮ್ಸ್ ಏನು? ಈ ಸೈಲೆಂಟ್ ಕಿಲ್ಲರ್ನ ನಾವು ಯಾವ ರೀತಿ ಪತ್ತೆ ಹಚ್ಚೋದು ನಮಗೆ ಇದೆಯೋ? ನನ್ನ ಅನುಭವದಲ್ಲಿ ನಾನು ದಿನ ಒಂದು 60ರಿಂದ 70 ಪೇಷಂಟ್ ನೋಡ್ತೀನಿ. ಕನಿಷ್ಠ ಅಂದರೆ ಒಂದು 25ರಿಂದ 30 ಪೇಷಂಟ್ BP ಇದ್ದೇ ಇರುತ್ತೆ. ಅದೇ ಹೇಳಿದ್ನ, ನಾರ್ಮಲ್ BP ನಾನು ನೋಡಲೇ ಇಲ್ಲ. ಈಗ ಅಬ್ನಾರ್ಮಲ್ಲೇ ನಾರ್ಮಲ್ ಆಗಿದೆ. ಕಾರಣ ಏನಂದ್ರೆ, ಜನಕ್ಕೆ ನೀವು ಹೇಳಿದ್ರಲ್ಲ ಯಾರಿಗಿದೆ ಯಾರಿಗಿಲ್ಲ. ತುಂಬ ಜನಕ್ಕೆ ನಿಮ್ಗೆ BP ಇದೆ ಸರ್, 140 190 ಇದೆ, ವಾಕ್ ಮಾಡಿ, ಸಾಲ್ಟ್ ಕಡಿಮೆ ಮಾಡಿ, 6 ಗಂಟೆ ನಿದ್ರೆ ಮಾಡಿ, ಆಹಾರ ವಿಹಾರ ಚೇಂಜ್ ಮಾಡ್ಕೊಳ್ಳಿ, ನಾನ್ ವೆಜ್ ಸ್ವಲ್ಪ ಕಡಿಮೆ ಮಾಡಿ, ಈ ಥರದನ್ನು ಹೇಳಿದಾಗ ಜನ ಅದನ್ನು ಡಾಕ್ಟ್ರು ಅಡ್ವೈಸ್ ಮಾಡೋದು ಒಂದು ಕೆಲಸ ಆಗುತ್ತೆ, ಅವ್ರು ಕೇಳಿಸ್ಕೊಳ್ಳೋದೊಂದು ಕೆಲಸ. ಫೈನಲಿ ಪಾಲಿಸೋದು ತುಂಬ ಕಡಿಮೆ. 99% ಜನ ಪಾಲಿಸೋದೇ ಇಲ್ಲ. ಡಾಕ್ಟ್ರ್ ಬಂದಿರೋಂಥವ್ರು ಮೆಡಿಸಿನ್ಸನ್ನು ಕೊಟ್ಟು ಅವ್ರನ್ನ BP ಕಂಟ್ರೋಲ್ ಮಾಡ್ತಾರೆ ಅಥವಾ BP ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಡಾಕ್ಟ್ರ್ ಹೇಳೋದಂಥ ಬೇಸಿಕ್ಸನ್ನು, ಪ್ರಿವೆಂಟಿವ್ ಮೆಜರ್ಸ್, ಪ್ರಿವೆನ್ಷನ್ ಇಸ್ ದಿ ಬೆಟರ್ ದೆನ್ ಕ್ಯೂರ್ ಅಂತ. ಟ್ರೀಟ್ಮೆಂಟ್ ಅಲ್ಲ, ಫಸ್ಟು ಪ್ರಿವೆನ್ಷನ್ನು. ಪ್ರಿವೆಂಟಿವ್ ಮೆಜರ್ಸ್ ತೊಗೊಳ್ದಿರೋದಕ್ಕೆ ಏನಾಗುತ್ತೆ, ಪೇಷಂಟ್ಸ್ಗಳಿಗೆ ಅವಾಯ್ಡ್ ಮಾಡಿಬಿಡ್ತಾರೆ. ಭಾಳ ಜನಕ್ಕೆ ನಾನು BP ಇದೆ ಅಂತ ನಾನು ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೀವಿ. ನಮ್ಮದೇ ಒಂದು ಡಾಕ್ಟರ್ ಆನ್ ವೀಲ್ಸ್ ಅಂತ ಇದೆ, ಡೋರ್ ಸ್ಟೆಪ್ ಹೋಗಿ ಫ್ರೀ ಕ್ಯಾಂಪ್ಸ್ನೆಲ್ಲ ಮಾಡ್ತಾ ಇರ್ತೀವಿ. ನಾವು ಮಾಡಿದಾಗ ಗೊತ್ತಾಗಿರೋಂಥದ್ದು ತುಂಬ ಜನಕ್ಕೆ, ನನಗೆ ಗೊತ್ತಿರೋ ಹಾಗೆ ಅದು ಶ್ರೀಮಂತರ ಕಾಯಿಲೆ ಅಂತಿತ್ತು. ಯಾವಾಗ ಈ BP ಶುಗರ್ ಅನ್ನೋವಂಥದ್ದು ಶ್ರೀಮಂತರ ಕಾಯಿಲೆ, ಶ್ರೀಮಂತರಿಗೆ ಬರ್ತಾ ಇತ್ತು. ಇವಾಗ ಹಾಗೆ ಇಲ್ವೇ ಇಲ್ಲ. ಶ್ರೀಮಂತ, ಬಡವ, ಏಜ್ ಡಿಫರೆನ್ಸು, ಚಿಕ್ಕ ಮಕ್ಕಳು, ದೊಡ್ಡವರು, ಅದು ಯಾವುದೂ ಇಲ್ವೇ ಇಲ್ಲ. ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡ್ರು. ಈಗ ಮೊಬೈಲ್ ಅಂತ ಬಂದ ಮೇಲೆ ಒಬ್ಬ ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಕಡೆ ಎಲ್ಲ 8 ಗಂಟೆ ಅಥವಾ 10 ಗಂಟೆಗೆ ಇಡೀ ಊರೇ ಸ್ತಬ್ಧ ಆಗಿರೋಂಥದ್ದು. ಇವಾಗ 12 ಗಂಟೆ, ಇದು ಬೆಂಗಳೂರು ಬಿಡಿ, ಇದು ಹಗಲು ರಾತ್ರಿ 24/7 ಇದು ಏನಂದ್ರೆ ಜೀವಂತವಾಗಿರೋ ನಗರ ಅಂದರೆ ಎಚ್ಚರಿಕೆವಾಗಿರೋಂಥ. ಬೇರೆ ಬೇರೆ ಕಡೆಯಲ್ಲಿ ಇವಾಗ 11 ಗಂಟೆ 12 ಗಂಟೆ 1 ಗಂಟೆ ನಮ್ಮ ಲೈಫ್ ಸ್ಟೈಲ್ ಆಗಿದೆ. ಬೆಳಗ್ಗೆ ಹೇಳೋದು 8 ಗಂಟೆ ಆಗುತ್ತೆ ಅಥವಾ 6 ಗಂಟೆ ಆಗುತ್ತೆ, ಅಥವಾ ಕೆಲ್ಸಕ್ಕೆ ಹೋಗೋರೆಲ್ಲ 6 ಗಂಟೆಗೆ ಎದ್ದೇಳ್ತಾರೆ. ಈ ನಿದ್ರೆ ಟೈಮ್ ಎಲ್ಲಿದೆ ಅವ್ರಿಗೆ? ಈ ಸ್ಕ್ರೀನ್ ಟೈಮೇ ಜಾಸ್ತಿ ಆಗಿದೆ. ಈ ಸ್ಕ್ರೀನಿಂದನೂ ಭಾಳಷ್ಟು ಜನಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, 100ಕ್ಕೆ 80% ಜನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ನಿಂದ ಬಳಗ್ತಾ ಇದ್ದಾರೆ, ಮಾನಸಿಕ ಕಾಯಿಲೆಯಿಂದ ಬಳಗ್ತಾ ಇದ್ದಾರೆ.